ಬೆಂಗಳೂರು ಕರ್ನಾಟಕ ಪ್ರೆಸ್ ಕ್ಲಬ್ ಹಾಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಶಿಕ್ಷಣ ಪರಿಷತ್ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗುರುಶ್ರೇಷ್ಠ ಪ್ರಶಸ್ತಿ 2024ರ ಅಂಗವಾಗಿ ರಾಜ್ಯದ 55 ಶಿಕ್ಷಕರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಯನ್ನು ದಿನಾಂಕ 13/9/2024ರ ಶುಕ್ರವಾರ ಸಂಜೆ 5 ಗಂಟೆಗೆ ಬೆಂಗಳೂರಿನ ಸಂಪಂಗಿ ರಾಮನಗರದ ಜೆಸಿ ರಸ್ತೆಯಲ್ಲಿರುವ ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ನ್ಯಾಯಾಧೀಶರಾದ ಶ್ರೀ ಶುಭವೀರ್ ಜೈನ್ ಬಿ ಹಾಗೂ ದಲಾಯತ್ ಸುಬಾನ್ ಸಾಬ್ ವೆಲ್ಫೇರ್ ಮತ್ತು ಎಜುಕೇಶನ್ ಟ್ರಸ್ಟ್ ಒಳಗುಂದಿಯ ಅಧ್ಯಕ್ಷರಾದ ಶ್ರೀ ದಲಾಯತ್ ಅಬ್ದುಲ್ ರಫಿ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀ ಬಿಚ್ಚುಗತ್ತಿ ಖಾಜಾ ಹುಸೇನ್ ವಹಿಸಿದ್ದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನಿಕಟಪೂರ್ವ ಅಧ್ಯಕ್ಷರಾದ ದಯಾನಂದ್ ಎಂರವರು ಶಿಕ್ಷಕರ ಮತ್ತು ಶಿಕ್ಷಣದ ಬಗ್ಗೆ ಅತ್ಯಂತ ಪ್ರಬುದ್ಧವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಎಸ್ ಜಿ ಮತ್ತು ಸಂಘಟನಾ ಕಾರ್ಯದರ್ಶಿಗಳಾದ ಗಂಗಾಧರ್ ಎಸ್, ಬೆಂಗಳೂರು ಸಂಚಾಲಕರಾದ ನಾಗರಾಜ್ ಎಂ ಹಾಜರಾಗಿ ಕಾರ್ಯಕ್ರಮ ಸುಂದರ ಮತ್ತು ಔಚಿತ್ಯ ಪೂರ್ವವಾಗಿ ನಡೆಯಿತು. ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಭಾರತ ಶಿಕ್ಷಣದ ಪಿತಾಮಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 136ನೇ ಜನ್ಮ ದಿನಾಚರಣೆ ಅಂಗವಾಗಿ ನಾಡಿನ 55 ಶಿಕ್ಷಕರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವ ಪೂರ್ವಕವಾಗಿ ಅಭಿನಂದಿಸಲಾಯಿತು. ಮಕ್ಕಳ ಬದುಕಿಗೆ ಶಿಕ್ಷಣ ಮತ್ತು ಶಿಕ್ಷಕರ ಮಹತ್ವ, ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯ ಪರಿಕಲ್ಪನೆಯೊಂದಿಗೆ ಕರ್ನಾಟಕ ಲೋಕಾಯುಕ್ತ ನ್ಯಾಯಾಧೀಶರಾದ ಶುಭವೀರ್ ಜೈನ್ ರವರು ಔಚಿತ್ಯಪೂರ್ಣವಾಗಿ ಮಾತನಾಡಿದರು. ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಕರ ಮಹತ್ವ ಮತ್ತು ಶಿಕ್ಷಕರಿಗೆ ನೀಡುವ ಗೌರವಗಳಿಗೆ ಚಿಕಾಗೋದಲ್ಲಿ ಮಾತನಾಡಿದ ಭಾಷಣದ ಭಾಗಗಳನ್ನು ಚಂದ್ರಶೇಖರ್ ಕಂಬಾರ್ ಅವರು ನೆನಪಿನ ಬುತ್ತಿಯನ್ನು ಬಿಚ್ಚಿಟ್ಟರು. ಗುರು ದೇವೋಭವ ಎಂಬ ವೇದವಾಕ್ಯವು ಭಾರತೀಯ ಸಂಸ್ಕೃತಿಗೆ ಗುರುವಿನ ಬಗ್ಗೆ ಇದ್ದ ಗೌರವವನ್ನು ಸೂಚಿಸುತ್ತದೆ. ಈ 55 ಗುರುಗಳ ಜೊತೆಗೆ ಸಾಧನೆ ಮಾಡಿದ ಇನ್ನು ಅನೇಕ ಗುರುಗಳನ್ನು ನೆನೆದು ರಾಜ್ಯದ ವಿವಿಧ ಭಾಗಗಳ ಶಿಕ್ಷಕರನ್ನು ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಸ್ನೇಹಿತರೆ ಮತ್ತು ಕಳೆದರೆ ಕೂತಿರ್ತಕ್ಕಂಥ ಸ್ನೇಹಿತರೆ, ಇಲ್ಲಿ ಇಂಥ ಸಂದರ್ಭದಲ್ಲಿ ಇಷ್ಟು ಒಳ್ಳೆಯ ಸಂದರ್ಭದಲ್ಲಿ ಮಾತಾಡೋದಕ್ಕೆ, ಭಾಷಣ ಮಾಡೋದಕ್ಕೆ ವಿಜ್ಞಾನ ಇನ್ ಟೆಕ್ನೋ ಸ್ಕೂಲ್ ಹೊಸಪೇಟೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿ 34 ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿದ್ದಾರೆ. ಇವರ ಅವಿರತ ಸೇವೆಗೆ ಉತ್ತಮ ಶಿಕ್ಷಕ, ಉತ್ತಮ ವಿಜ್ಞಾನ ಶಿಕ್ಷಕ ಎಂಬ ಪ್ರಶಸ್ತಿಗಳು ಲಭಿಸಿದ್ದು, ಶ್ರೀಯುತರು ಅನೇಕ ಬಡ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ, ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಎಕ್ಸ್ಟ್ರಾ ಸಂಸ್ಥೆಯ ಸದಸ್ಯರಾಗಿ ಮಾಡುತ್ತಿದ್ದಾರೆ. ಶ್ರೀಯುತರ ಅಮೂಲ್ಯ ಸೇವೆಗಳನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. Recording. Cut.